ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತು ನಾನು ತುಂಬ ಡಿಮ್ಯಾಂಡಿಂಗ್ ಆಗಿರುವಂಥ ಒಂದು ಟಾಪಿಕ್ನ ನಿಮಗೆಲ್ಲ ಹೇಳ್ತೀನಿ. ಅದೇನು ಅಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ಒಬ್ಬರು ಥರ್ಡ್ ಪಾರ್ಟಿ ಇದ್ದರೆ ಅವರನ್ನು ಹೇಗೆ ನಿಮ್ಮ ರಿಲೇಷನ್ಶಿಪ್ಪಿಂದ ತೆಗೆದುಹಾಕೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈಗ ಯಾರೋ ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ಅವರ ಮಧ್ಯೆ ಮೂರನೇ ವ್ಯಕ್ತಿ ಬಂದಾಗ ಏನಾಗುತ್ತೆ, ಇವರ ಫೋಕಸ್ ಫುಲ್ಲಾಗಿ ಅವ್ರ ಮೇಲೆ ಇರುತ್ತೆ ಅಲ್ವಾ. ಇಬ್ಬರ ಫೋಕಸ್ಸು ಅಥವಾ ಯಾರಾದರೂ ಒಬ್ಬರದು ಫೋಕಸ್ ಇವ್ರ ಮೇಲೆ ಇರುತ್ತೆ. ಇವ್ರು ಯಾಕಪ್ಪ ಬಂದರು ನಮ್ಮ ಮಧ್ಯ, ಇವರಿಂದ ನಮ್ಗೆ ಇಷ್ಟೊಂದು ಡಿಫ್ರೆನ್ಸಸ್ ಕ್ರಿಯೇಟ್ ಆಗ್ತಾಯಿದೆ, ಇವರಿಂದ ನಮ್ಮಿಬ್ಬರ ಮಧ್ಯೆ ಇಷ್ಟೊಂದು ಜಗಳಗಳಾಗ್ತಾಯಿದೆ, ಇಷ್ಟೊಂದು ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಿದೆ ಅಂತೆಲ್ಲ ಬೈಕೊಳ್ತಾ ಇರ್ತೀರ ಅಲ್ವಾ. ಈಗ ನೀವು ಈ ರೀತಿ ಆ ಮೂರನೇ ವ್ಯಕ್ತಿ ಬಗ್ಗೆನೇ ನಿಮ್ಮ ಫೋಕಸ್ ಇದ್ದಾಗ ಏನಾಗುತ್ತೆ, ನಿಮ್ಮ ಎನರ್ಜಿ ಫುಲ್ಲು ಆ ಮೂರನೇ ವ್ಯಕ್ತಿ ಮೇಲೆ ಹಾಕ್ತಾ ಇರ್ತೀರ. ಆಗ ಆ ಮೂರನೇ ವ್ಯಕ್ತಿ ನಿಮ್ಮಿಬ್ಬರ ಮಧ್ಯದಿಂದ ಹೇಗೆ ಹೋಗ್ತಾರೆ, ನೀವು ನಿಮ್ಮ ಎನರ್ಜಿ ಫೋಕಸ್ ಫುಲ್ ಅವ್ರ ಮೇಲೆ ಹಾಕಿದಾಗ ಅವರನ್ನೇ ಇನ್ನೂ ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರ ನಿಮ್ಮ ಲೈಫಲ್ಲಿ. ಅರ್ಥ ಆಗ್ತಿದೆಯಾ? ನೀವು ಅವ್ರ ಬಗ್ಗೆ ಯೋಚನೆ ಮಾಡಿದಷ್ಟು, ಅವ್ರ ಬಗ್ಗೆ ನೀವು ಅವ್ರ ಮೇಲೆ ಫೋಕಸ್ ಇಟ್ಟಷ್ಟು ಅವರನ್ನೇ ನೀವು ಇನ್ನೂ ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ತಿರ್ತೀರ. ಆಗ ಅವರಿಂದ ನಿಮಗೆ ಇನ್ನೂ ಜಾಸ್ತಿ ತೊಂದರೆಗಳು ಆಗ್ತಾನೆ ಇರುತ್ತೆ. ಈಗ ಲಾ ಆಫ್ ಅಟ್ರ್ಯಾಕ್ಷನ್ ಪ್ರಕಾರ ನಾವು ಯಾವುದನ್ನು ಜಾಸ್ತಿ ಯೋಚನೆ ಮಾಡ್ತಿರ್ತೀವೋ, ಯಾವುದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೀವೋ ಅದನ್ನೇ ನಮ್ಮ ಲೈಫಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ಅಲ್ವಾ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಹಾಗಿರುವಾಗ ನೀವು ಒಬ್ಬರ ಜೊತೆ ಒಂದು ರಿಲೇಷನ್ಶಿಪ್ಪಲ್ಲಿದ್ದಾಗ, ಅದು ಗಂಡ ಹೆಂಡತಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಬೇರೆ ಫ್ಯಾಮಿಲಿಲಿ ಯಾವುದೇ ಒಂದೆರಡು ರಿಲೇಷನ್ಶಿಪ್ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ನಿಮ್ಮ ಮಧ್ಯ ಯಾರೋ ಒಬ್ಬರು ಬಂದಿದ್ದಾರೆ, ಅವರಿಂದ ನಿಮ್ಮಿಬ್ಬರ ಮಧ್ಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗ್ತಾ ಇದೆ ಅಂದಾಗ ನೀವೇನು ಮಾಡ್ತೀರಾ, ಅದು ಆಬ್ವಿಯಸ್ ಆಗಿ ಗೊತ್ತಿರೋದೆ, ಆ ಮೂರನೇ ವ್ಯಕ್ತಿನ ಮೂರೊತ್ತೂ ಬೈಕೊಳ್ತಾ ಇರ್ತೀರ. ಏನೇ ಕೆಲಸ ಮಾಡ್ತಿರ್ಲಿ, ಇಡೀ ದಿನದಲ್ಲಿ ಅವರು ನಿಮ್ಮ ಮೈಂಡಲ್ಲಿ ಇದ್ದೇ ಇರ್ತಾರೆ. ಅವರಿಂದಾನೇ ಹಿಂಗಾಯಿತು, ಅವರಿಂದಾನೇ ಹಿಂಗಾಯಿತು ಅಂತ. ಆಗೇನಾಗತ್ತೆ, ನೀವು ಎಷ್ಟು ಜಾಸ್ತಿ ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಜೊತೆಗಿರುವಂಥ ರಿಲೇಷನ್ಶಿಪ್ನೇ ಮರ್ತೇ ಹೋಗಿರ್ತೀರ. ಇವ್ರ ಜೊತೆಗೆ ಸಂತೋಷವಾಗಿರೋದಕ್ಕಿಂತ ಹೆಚ್ಚಾಗಿ ಅವ್ರ ಬಗ್ಗೆ ಭಯ ಪಟ್ಕೊಂಡು ಅಥವಾ ಅಸಹ್ಯ ಪಟ್ಕೊಂಡು ಕೋಪದಿಂದಾನೋ ಯಾವುದೋ ಒಂದು ಎಮೋಷನಿಂದ ಅವ್ರನ್ನ ಬೈಕೊಂಡು ಅವರನ್ನೇ ನೀವು ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಎಲ್ಲಿವರೆಗೂ ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಮಾತುಗಳಲ್ಲಿ, ನಿಮ್ಮ ಪ್ರವರ್ತನೆಗಳಲ್ಲಿ ಪ್ರತಿಯೊಂದರಲ್ಲೂ ಆ ಒಂದು ಮೂರನೇ ಮನುಷ್ಯನ ಬಗ್ಗೆ ನೀವು ಹೆಚ್ಚಾಗಿ ಯೋಚನೆ ಮಾಡ್ಕೊಳ್ಳೋದು, ಬೈಕೊಳ್ಳೋದು ಮಾಡ್ತಿರ್ತೀರೋ ಅಲ್ಲಿವರೆಗೂ ಅವರು ನಿಮ್ಮ ಲೈಫಿಂದ ಹೋಗಲ್ಲ. ಈಗ ನಮ್ಮ ಲೈಫಲ್ಲಿ ಯಾವುದೋ ಒಂದು ವಸ್ತು ಇಲ್ಲ ಅಂದ್ಕೊಳ್ಳೋಣ, ಒಂದು ಕಾರ್ ಇಲ್ಲ ಅಂದರೆ ನಾವು ಅದು ಯಾವಾಗಲೂ ಬೇಕು ಅಂತ ಅಂದ್ಕೊಂಡೇ ಇಲ್ಲ. ಅರ್ಥ ಆಗ್ತಿದೆಯಾ? ಈ ಒಂದು ಪರ್ಸನ್ ಬಗ್ಗೆ ನಾವು ಬೈಕೊಳ್ತಾ ಆದರೂ ಅವ್ರ ಬಗ್ಗೆನೇ ಮೂರೊತ್ತು ನೆನೆಸ್ಕೊಳ್ತಾ ಇರೋದಕ್ಕೆ ಅವರನ್ನು ಅಟ್ರ್ಯಾಕ್ಟ್ ಮಾಡಿದ್ದೀವಿ. ಹಾಗಾಗಿ ನೀವಿನ್ಮೇಲೆ ಮಾಡಬೇಕಾಗಿರೋದು, ಆ ಮೂರನೇ ವ್ಯಕ್ತಿ ಯಾರೇ ಆಗಿರಲಿ ಅವ್ರನ್ನ ಬೈಕೊಳ್ಳೋದು ಬೇಡ, ಅವರನ್ನು ಹೊಗಳೋದು ಬೇಡ. ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಟ್ಟು ನಿಮ್ಮ ಫೋಕಸ್ಸು ನಿಮ್ಮ ಒಳ್ಳೆಯ ರಿಲೇಷನ್ಶಿಪ್ ಜೊತೆ ಮಾತ್ರ ಇರಲಿ, ಅವ್ರ ಮೇಲೆ ಮಾತ್ರ ಇರಲಿ. ಮೂರೊತ್ತು ಈ ಪರ್ಸನ್ ಬಗ್ಗೆ ಯೋಚನೆ ಮಾಡಿ. ಆಗ ಬರೀ ಇವರನ್ನು ಅಟ್ರ್ಯಾಕ್ಟ್ ಮಾಡಿರ್ತೀರ ನಿಮ್ಮ ಲೈಫಲ್ಲಿ. ಆ ಮೂರನೇ ಪರ್ಸನ್ನ ನಿಮ್ಮ ತಲೆಯಿಂದಾನೇ ತೆಗೆದು ಹಾಕ್ಬಿಡಿ. ಆಗ ನೋಡ್ತಾ ಇರಿ, ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಆ ಮೂರನೇ ಪರ್ಸನ್ನು ಆಟೋಮ್ಯಾಟಿಕ್ಕಾಗಿ ನಿಮ್ಮ ಲೈಫಿಂದ ಹೋಗಿರ್ತಾರೆ. ನಿಮ್ಮ ಗಮನ ಯಾವ ಕಡೆ ಇರುತ್ತೋ ಅಲ್ಲಿಗೆ ನಿಮ್ಮ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ನಿಮ್ಮ ಎನರ್ಜಿ ಎಲ್ಲಿ ಪಾಸ್ ಆಗ್ತಾ ಇರುತ್ತೋ ಅದನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಇದನ್ನೇ ನಾನು ಇಷ್ಟೊತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಆ ಮೂರನೇ ವ್ಯಕ್ತಿಯ ಮೇಲೆ ನಿಮ್ಮ ಎನರ್ಜಿ ಹಾಕೋ ಬದಲು ನಿಮ್ಮ ಒಳ್ಳೆ ಪಾರ್ಟ್ನರ್ ಇರ್ತಾರಲ್ವ ರಿಲೇಷನ್ಶಿಪ್ಪು, ಅವ್ರ ಮೇಲೆ ಫೋಕಸ್ ಮಾಡಿ. ಅವರ ಜೊತೆ ನಿಮ್ಮ ರಿಲೇಷನ್ಶಿಪ್ಪು ಯಾವ ರೀತಿಯಾಗಿ ಇರಬೇಕು ಅಂತ ನೀವು ಬಯಸ್ತಾ ಇದ್ದೀರೋ 3 ಹೊತ್ತು ಅದನ್ನೇ ಅಫರ್ಮೇಷನ್ನ ಹೇಳ್ಕೊಳ್ತಾನೇ ಇರಿ ಮೈಂಡಲ್ಲಿ.
ನಾನು ಇಂಥ ಪರ್ಸನ್ ಜೊತೆ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದೀನಿ, ನಾವಿಬ್ಬರು ಜೊತೆಗಿದ್ದಾಗ ನಮ್ಮ ಜೀವನ ತುಂಬಾ ಕಲರ್ಫುಲ್ಲಾಗಿದೆ. ಈ ರೀತಿಯಾದ ಒಳ್ಳೆ ಅಫರ್ಮೇಷನ್ಸ್ನ ನಿಮ್ಮ ಮನಸ್ಸಲ್ಲಿ ನಿಮ್ಮ ಲೈಫ್ಗೆ ತಕ್ಕಂಥ ಯಾವ್ದು ಅಫರ್ಮೇಷನ್ಸ್ ಬರುತ್ತೋ ಪಾಸಿಟಿವ್ ಆಗಿ ಬರೀ ಅದನ್ನೇ ಅಂದ್ಕೊಳ್ತಾ ಇರುವಾಗ ಆ ಮೂರನೇ ಪರ್ಸನ್ ಬಗ್ಗೆ ಮರ್ತೇ ಹೋಗಿರ್ತೀರ. ಅವರು ನಿಮ್ಮ ಕಣ್ಮುಂದೆ ಬಂದರೂ ಸಹ ನೀವು ಯಾರೋ ಅವ್ರು ಗೊತ್ತಿಲ್ಲದೆ ಇರೋರ ಥರನೇ ನೋಡ್ತೀರಾ ಅವರನ್ನು. ಅವ್ರೇನಾದರೂ ಬಂದು ನಿಮ್ಮನ್ನು ಕೆಣಕಿದಾಗಲೂ ನೀವು ಕೇರ್ ಮಾಡಲ್ಲ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗ್ಬಿಡ್ತೀರ. ಅವ್ರು ಏನೇ ಹೇಳಲಿ ಲೆಟ್ ಗೋ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಇವರನ್ನು ನಾನು ಕ್ಷಮಿಸ್ಬಿಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿಕೊಂಡು ನಿಮ್ಮ ಒಳ್ಳೆ ರಿಲೇಷನ್ಶಿಪ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಹೇಳಿಕೊಂಡು ಅಫರ್ಮೇಷನ್ಸ್ನ ಹೇಳ್ಕೊಂಡಾಗ ಈ ಒಳ್ಳೆ ರಿಲೇಷನ್ಶಿಪ್ ಏನಿದೆ ನಿಮ್ಮದು ಅವರನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಆಗ ಅವರು ನಿಮ್ಮ ಜೊತೆ ಲೈಫ್ ಲಾಂಗ್ ಖುಷಿಯಾಗಿ ಸಂತೋಷವಾಗಿ ಇರ್ತಾರೆ. ಸೊ ಆ ಮೂರನೇ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ರಿಲೇಟೆಡ್ ಆದಂಥ ಯಾವುದು ನಿಮ್ಮ ಹತ್ರ ಇಟ್ಕೊಳ್ಬೇಡಿ. ಅವರ ಫೋನ್ ನಂಬರು ಸಹ ನಿಮ್ಮ ಹತ್ರ ಇರಬಾರ್ದು. ಯಾಕೆಂದರೆ ಅವರು ನಿಮ್ಮ ಮೈಂಡಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂದಾಗ ಅವ್ರಿಗೆ ರಿಲೇಟ್ ಆಗಿರೋದು ಯಾವುದು ನಿಮ್ಮ ಹತ್ರ ಇರೋದು ಬೇಡ. ಅವರನ್ನು ಯಾರೋ ಒಂದು ಅಜ್ಞಾತ ವ್ಯಕ್ತಿ ಅಂತ ನಿಮ್ಮ ಮನಸ್ಸಿಂದ ನಿಮ್ಮ ಲೈಫಿಂದ ತೆಗೆದು ಹಾಕ್ತಾ ಇದ್ದೀರಾ. ಹಾಗಾಗಿ ಅವ್ರಿಗೆ ಸಂಬಂಧಪಟ್ಟಿದ್ದು ಏನೂ ನಿಮ್ಮ ಹತ್ರ ಇರೋದು ಬೇಡ. ಏನಾದರೂ ಇದ್ದರೂ ಅದನ್ನು ತೆಗೆದು ಹಾಕಿ, ಅದರ ಮೂಲಕ ನೀವು ಅವರನ್ನು ತೆಗೆದು ಹಾಕೋ ಥರ. ಸೊ ಈಗ ನೀವು ಈ ರೀತಿ ಅಫರ್ಮೇಷನ್ಸ್ ಹೇಳ್ಕೊಳ್ತಾ ಇರಬೇಕಾದ್ರೆ ನಿಮ್ಮ ಎನರ್ಜಿ ಯಾವ ಕಡೆ ಹೋಗ್ತಾ ಇದೆ, ನಿಮ್ಮ ಒಳ್ಳೆಯ ರಿಲೇಷನ್ಶಿಪ್ ಕಡೆ ಹೋಗ್ತಾ ಇದೆ. ಆ ಒಳ್ಳೆ ರಿಲೇಷನ್ಶಿಪ್ಪನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ. ಆಗ ಆ ಒಳ್ಳೆಯ ರಿಲೇಷನ್ಶಿಪ್ಪೇ ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೆ. ಅರ್ಥ ಆಗ್ತಿದೆಯಾ? ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಮುಚ್ಕೊಂಡು ಮೆಡಿಟೇಷನ್ ಮಾಡಿ, ಮೆಡಿಟೇಷನಲ್ಲಿ ವಿಜುವಲೈಸೇಷನ್ ಮಾಡಿ, ನೀವು ನಿಮ್ಮ ಒಳ್ಳೆಯ ರಿಲೇಷನ್ಶಿಪ್ ಯಾರಿದ್ದೀರಾ, ನಿಮ್ಮಿಬ್ಬರ ಮಧ್ಯ ಹೇಗಿರಬೇಕು ರಿಲೇಷನ್ಶಿಪ್ ಅಂದ್ಕೊಂಡಿದ್ದೀರಾ, ಅದು ಹಾಗೇ ಇದೆ, ನಿಮ್ಮ ಲೈಫ್ ಹಾಗೇ ನಡೀತಾ ಇದೆ, ನಿಮ್ಮ ಲೈಫು ತುಂಬಾ ಚೆನ್ನಾಗಿದೆ, ಯಾವ ಕಡೆ ನೋಡಿದ್ರೂ ಸಂತೋಷ, ಉಲ್ಲಾಸ, ಉತ್ಸಾಹ ಈ ರೀತಿ ಇದೆ. ಆ ಥರ ನೀವು ಒಂದು ವಿಜುವಲೈಸೇಷನ್ನ ಮಾಡ್ಕೊಳ್ಳಿ. ಹೊತ್ತಿಗೂ ಡೇ ಫುಲ್ಲು ನೀವೇನೇ ಕೆಲಸ ಮಾಡ್ತಾ ಇರಲಿ ಈ ಪಾಸಿಟಿವ್ ಅಫರ್ಮೇಷನ್ಸ್ನ ಅಂದ್ಕೊಳ್ತಾ ಇರಿ. ಮತ್ತು ನೈಟ್ ಮಲಗೋ ಸಮಯದಲ್ಲಿ ಮತ್ತೆ ಸೇಮ್ ಅದೇ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಇದಿಷ್ಟೇ ಸ್ನೇಹಿತರೆ, ಸಿಂಪಲ್ಲಾಗಿ ನೀವು ಮಾಡಬೇಕಾಗಿರೋದು. ಇಷ್ಟನ್ನು ಮಾಡಿಕೊಂಡ್ರೆ ನಿಮ್ಮ ಆಟೋಮ್ಯಾಟಿಕ್ಕಾಗಿ ಆ ಮೂರನೇ ವ್ಯಕ್ತಿನ ನಿಮ್ಮ ಲೈಫಿಂದ ತೆಗೆದು ಹಾಕಿರ್ತೀರ. ನೀವು ಬೇಕಾದ್ರೆ ನಾಳೆಯಿಂದನೇ ಇದನ್ನು ಟ್ರೈ ಮಾಡಿ. ಆಮೇಲೆ ಕೆಲವೇ ದಿನಗಳಲ್ಲಿ ನೀವೇ ಬಂದು ನನಗೆ ಪಾಸಿಟಿವ್ ಆಗಿ ನಿಮ್ಮ ಔಟ್ಕಮ್ನ ಹೇಳ್ತೀರಾ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.